Hello everyone, myself Dr. Manjula SV, Assistant Professor of Sociology, Government First Grade College, Vattur, Bangalore North University. Today, I'm going to discuss the paper titled Current Social Problems of India for final year BA Sociology students who are studying in the 6th semester. Chapter 3, Violence Against Women, and topic for today's session is domestic violence. ಭಾರತದ ಪ್ರಚಲಿತ ಸಾಮಾಜಿಕ ಸಮಸ್ಯೆಗಳು ಅಧ್ಯಾಯ 3 ಮಹಿಳೆಯರ ವಿರುದ್ಧ ಹಿಂಸೆ. ಮೊದಲಿಗೆ ಈ ಸೆಷನ್ನ ಉದ್ದೇಶಗಳನ್ನು ತಿಳಿದುಕೊಳ್ಳೋಣ. ಕೌಟುಂಬಿಕ ಹಿಂಸೆಯ ಅರ್ಥ ಮತ್ತು ವ್ಯಾಖ್ಯಾನಗಳು, ಕೌಟುಂಬಿಕ ಹಿಂಸೆಯ ರೂಪಗಳನ್ನ ತಿಳಿದುಕೊಳ್ಳುವುದು. The objectives of this session is to know the meaning and definitions of domestic violence, to know the forms of domestic violence. ಮೊದಲಿಗೆ ಮಹಿಳೆಯರು ಹೆಚ್ಚಾಗಿ ಕುಟುಂಬದೊಳಗೆ ಹಿಂಸೆಗೆ ಒಳಗಾಗುತ್ತಾರೆ. ಮಹಿಳೆಗೆ ಸುರಕ್ಷಿತ ಸ್ಥಳವಾಗಿರಬೇಕಾದ ಮನೆ ಅವಳು ಹಿಂಸೆಯನ್ನು ಎದುರಿಸುವ ಸ್ಥಳವಾಗಿದೆ. ಈ ಮಹಿಳೆಯರು ದೈಹಿಕವಾಗಿ ಮಾನಸಿಕವಾಗಿ ಬಳಲುತ್ತಿದ್ದಾರೆ. ಕುಟುಂಬದೊಳಗೆ ನಡೆಯುತ್ತಿರುವ ಹಿಂಸೆಯನ್ನು ಕೌಟುಂಬಿಕ ಹಿಂಸೆ ಎಂದು ಕರೆಯಲಾಗುತ್ತದೆ. ಯಾವ ಮನೆ ಮಹಿಳೆಗೆ ಸುರಕ್ಷತೆಯನ್ನ ಪ್ರೋತ್ಸಾಹವನ್ನ ನೀಡಬೇಕಾಗಿತ್ತೋ, ಅವಳನ್ನ ಕೈ ಹಿಡಿದು ಕಾಪಾಡಬೇಕಾಗಿತ್ತು, ಅಂತಹ ಮನೆಯಲ್ಲಿಯೇ ಈಕೆ ದೌರ್ಜನ್ಯಕ್ಕೆ ಒಳಗಾಗ್ತಿದ್ದಾಳೆ. ಇಂತಹ ದೌರ್ಜನ್ಯವನ್ನ ನಾವು ಕೌಟುಂಬಿಕ ಹಿಂಸೆ ಅಂತ ಕರಿಬಹುದು. ಕುಟುಂಬದ ಒಳಗಡೆ 4 ಗೋಡೆಗಳ ಮಧ್ಯದಲ್ಲಿ ನಡೆಯುವಂತಹ ಹಿಂಸೆಯನ್ನ ನಾವಿಲ್ಲಿ ಕೌಟುಂಬಿಕ ಹಿಂಸೆ ಎಂದು ಕರೆಯಬಹುದಾಗಿದೆ. ಕೌಟುಂಬಿಕ ಹಿಂಸೆಯು ಹೆಚ್ಚಿನ ಪ್ರಕರಣಗಳಲ್ಲಿ ಮಹಿಳೆಯರ ಮೇಲೆ ಅವಳು ವಾಸಿಸುವ ಮನೆಯ ಸದಸ್ಯರು ಹಿಂಸಾಚಾರ ಮಾಡುತ್ತಾರೆ. ಅದು ಗಂಡ, ಅವನ ಹೆತ್ತವರು ಅಥವಾ ಒಡ ಹುಟ್ಟಿದವರು ಅಥವಾ ಇತರ ಯಾವುದೇ ನಿವಾಸಿಯಾಗಿರಬಹುದು. ಇಲ್ಲಿ ಕೌಟುಂಬಿಕ ಹಿಂಸೆಯು ಹೆಚ್ಚಿನ ಪ್ರಕರಣಗಳಲ್ಲಿ ಕಂಡುಬರುವ ವಿಷಯ ಏನಂತ ಹೇಳಿದ್ರೆ, ತಾನು ವಾಸಿಸುವ ಮನೆಯ ಸದಸ್ಯರೇ ಆಕೆಯ ಮೇಲೆ ಹಿಂಸೆಯನ್ನ ಮಾಡುವಂತದನ್ನ ಇಲ್ಲಿ ಕಂಡುಬರುತ್ತೆ. ಹೊರಗಿನವರನ್ನ, ಇವರೆಲ್ಲ ತುಂಬಾ ಚಿರಪರಿಚಿತರು, ತುಂಬಾ ಆಪ್ತರು. ಕೈ ಹಿಡಿದು ಕಾಪಾಡ್ಬೇಕಾಗಿರುವಂತ ಗಂಡ ಆಗಿರ್ಬೋದು, ತನ್ನ ಮಕ್ಕಳಂತೆ ಕಾಣ್ಬೇಕಾಗಿರಂತಹ ಅತ್ತೆ ಮಾವಂದಿರಿಂದ, ತನ್ನ ಅಕ್ಕ ತಂಗಿ ಅಂತ ಕಾಣ್ಬೇಕಾಗಿದ್ದಂತಹ ಒಡ ಹುಟ್ಟಿದವರಿಂದ ಈಕೆ ಹಿಂಸೆಗೆ ಒಳಗಾಗುತ್ತಾಳೆ. Women are often subject to violence within the family. The home, which should be the safer place for a woman, has become a place where she faces violence. These women suffer both physically and psychologically. Violence taking place inside the family is known as domestic violence. Violence taken place within the family, inside the family, is known as domestic violence. Here, the home, which should have been the safer place for women, which should protect her, which should care her, which should guide her, has become the place for a violence for women. From this violence, women suffer both ಫಿಸಿಕಲಿ ಅಂಡ್ ಸೈಕಲಾಜಿಕಲಿ. ಇಲ್ಲಿ ಮಹಿಳೆಯರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಿಂಸೆಗೆ ಒಳಗಾಗುತ್ತಾರೆ ಅನ್ನುವಂಥದ್ದು ತಿಳಿದು ಬರುತ್ತದೆ. Domestic violence is in a majority of cases violence against women by the members of a house where she resides. It can be the husband, his parents or siblings or any other residents. Domestic violence which takes place within the family is by her husband, her in-laws or her siblings. I mean to say her sister-in-laws or brother-in-laws. Here, it is very much need to consider the domestic violence within the family because it is a pattern of violent behavior. Domestic violence is the persecution of one another in family. It may be found in bisexual and monogamous family relationship. It is found in many forms. This is expressed in different forms such as physical, verbal, emotional, economic, religious, and sexually abused. Women and children are usually subjected to domestic violence. ಕೌಟುಂಬಿಕ ಹಿಂಸೆಯು ಹಿಂಸಾವರ್ತನೆಯ ಮಾದರಿಯಾಗಿದೆ. ಕುಟುಂಬದಲ್ಲಿ ಒಬ್ಬರು ಇನ್ನೊಬ್ಬರನ್ನು ಹಿಂಸಿಸುವುದನ್ನು ಕೌಟುಂಬಿಕ ಹಿಂಸೆ ಎನ್ನಲಾಗುತ್ತದೆ. ಇದು ಇಬ್ಬರೇ ಇರುವಂತಹ ಕುಟುಂಬದಲ್ಲಿ ಕಂಡು ಬರಬಹುದು ಅಥವಾ
ಏಕಪತ್ನಿ ಕುಟುಂಬ ಸಂಬಂಧದಲ್ಲಿನೂ ಕೂಡ ಕಂಡು ಬರಬಹುದು. ಇದು ಅನೇಕ ರೂಪಗಳಲ್ಲಿ ಕಂಡು ಬರುತ್ತದೆ. ಭೌತಿಕವಾಗಿ, ಮೌಖಿಕವಾಗಿ, ಭಾವನಾತ್ಮಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ, ಲೈಂಗಿಕ ರೂಪಗಳಲ್ಲಿ ಇದು ವ್ಯಕ್ತವಾಗುತ್ತದೆ. ಸಾಮಾನ್ಯವಾಗಿ ಕೌಟುಂಬಿಕ ಹಿಂಸೆಗೆ ಒಳಗಾಗುವವರು ಮಹಿಳೆಯರು ಮತ್ತು ಮಕ್ಕಳು. ಇದರಿಂದ ನಮ್ಗೆ ತಿಳಿಯಪಡುವ ವಿಷಯ ಏನಂತ ಹೇಳಿದ್ರೆ, ಕೌಟುಂಬಿಕ ಹಿಂಸೆ ಮನೆ ಒಳಗಡೆ ನಡೆಯುವಂತ ಹಿಂಸೆ, 4 ಗೋಡೆಗಳ ಮಧ್ಯೆ ನಡೆಯುವಂತ ಹಿಂಸೆ. ಈ ಹಿಂಸೆಯಲ್ಲಿ ಭಾಗಿದಾರರು ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಆಕೆಯ ಗಂಡ, ಆಕೆಯ ಅತ್ತೆ ಮಾವಂದಿರು ಅಥವಾ ಆಕೆಯ ಗಂಡನ ಒಡ ಹುಟ್ಟಿದವರು ಇದರಲ್ಲಿ ಹಿಂಸಾಚಾರವನ್ನ ನೀಡುವವರಾಗಿರ್ತಾರೆ. ಹಾಗೆ ಈ ಹಿಂಸೆಯು ಮಹಿಳೆಗೆ ದೈಹಿಕ ಮತ್ತು ಮಾನಸಿಕ ಹಿಂಸೆಯಾಗಿ ಕಂಡು ಬರುತ್ತದೆ. ಮಹಿಳೆ ದೈಹಿಕವಾಗಿ, ಮಾನಸಿಕವಾಗಿ ಮಹಿಳೆ ಬಳಲುತ್ತಿರುತ್ತಾಳೆ ಅನ್ನುವಂಥದ್ದು ಇಲ್ಲಿ ಕಂಡು ಬರುತ್ತದೆ. ಹಾಗೆ ಈ ಕೌಟುಂಬಿಕ ಹಿಂಸೆಯು ಹೆಚ್ಚಾಗಿ ಇಬ್ಬರೇ ಇರುವಂತಹ ಕುಟುಂಬಗಳಲ್ಲಿ ಅಥವಾ ಕಡಿಮೆ ಜನಸಂಖ್ಯೆ ಇರುವಂತಹ ಕುಟುಂಬಗಳಲ್ಲಿ ಕಂಡು ಬರುತ್ತದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗಿರುವಂತಹ ವಿಷಯ. ಹಾಗೆ ಇದರ ರೂಪಗಳು ಭೌತಿಕವಾಗಿ, ಮೌಖಿಕವಾಗಿ, ಭಾವನಾತ್ಮಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ, ಲೈಂಗಿಕವಾಗಿ ವ್ಯಕ್ತವಾಗುತ್ತದೆ. ಎಲ್ಲದಕ್ಕಿಂತ ತುಂಬಾ ಪ್ರಮುಖವಾದಂತಹ ವಿಷಯ, ಕೌಟುಂಬಿಕ ಹಿಂಸೆಗೆ ಒಳಗಾಗುವರು ಹೆಂಗಸರು ಮತ್ತು ಮಕ್ಕಳು. ವ್ಯಾಖ್ಯಾನಗಳನ್ನ ನೋಡೋಣ. ಕೌಟುಂಬಿಕ ಹಿಂಸೆಯನ್ನು ಜೈವಿಕ ಸಂಬಂಧಿಯಿಂದ ಒಬ್ಬ ವ್ಯಕ್ತಿಯು ಅನುಭವಿಸುವ ಯಾವುದೇ ರೀತಿಯ ಹಿಂಸೆ ಎಂದು ವ್ಯಾಖ್ಯಾನಿಸಬಹುದು. ಇಲ್ಲಿ ಜೀವ ಇರಬಹುದಾದಂತ ಒಬ್ಬ ವ್ಯಕ್ತಿ, ಬರೀ ವ್ಯಕ್ತಿ ಮಾತ್ರ, ಇದು ಪ್ರಾಣಿ ಅಲ್ಲ, ಯಾವುದೋ ಅನಿಮಲ್ಸ್ ಅಲ್ಲ. ಇಲ್ಲಿ ಜೈವಿಕ ಸಂಬಂಧಿಯಿಂದ ಒಬ್ಬ ವ್ಯಕ್ತಿಯು ಅನುಭವಿಸುವ ಯಾವುದೇ ರೀತಿಯ ಹಿಂಸೆ ಅಂತ ಇಲ್ಲಿ ವ್ಯಾಖ್ಯಾನಿಸಲಾಗಿದೆ. ಆದರೆ ಸಾಮಾನ್ಯವಾಗಿ ಮಹಿಳೆ ಅವಳ ಕುಟುಂಬದ ಪುರುಷ ಸದಸ್ಯರು ಅಥವಾ ಸಂಬಂಧಿಕರಿಂದ ಹಿಂಸೆಯನ್ನು ಅನುಭವಿಸುತ್ತಾಳೆ. ಇಲ್ಲಿ ಮಹಿಳೆ ವ್ಯಕ್ತಿಯಿಂದ, ಜೈವಿಕ ಸಂಬಂಧಿಯಿಂದ ಹಿಂಸೆಗೆ ಒಳಗಾಗ್ತಾಳೆ. ಹಾಗೆ ಆ ಹಿಂಸೆಯನ್ನ ನೀಡುವವರು ಸಾಮಾನ್ಯವಾಗಿ ಮಹಿಳೆಯ ಕುಟುಂಬದ ಪುರುಷ ಸದಸ್ಯರು ಅಥವಾ ಆಕೆಯ ಸಂಬಂಧಿಕರೇ ಆಗಿರ್ತಾರೆ ಅನ್ನುವಂಥದ್ದು ಇಲ್ಲಿ ಕಂಡು ಬಂದಿದೆ. ಡೊಮೆಸ್ಟಿಕ್ ವೈಲೆನ್ಸ್ ಮೇ ಬಿ ಡಿಫೈನ್ಡ್ ಆಸ್ ಎನಿ ಫಾರ್ಮ್ ಆಫ್ ವೈಲೆನ್ಸ್ ಸಫರ್ಡ್ ಬೈ ಅ ಪರ್ಸನ್ ಫ್ರಮ್ ಅ ಬಯೋಲಾಜಿಕಲ್ ರಿಲೇಟಿವ್, but typically the violence suffered by a woman is by male members of a family or relatives. This definition shows that violence can be given by any biological relative, but especially in a typical cases, it will be a woman suffered by her husband and her family members or relatives. According to Ganley, domestic violence is a pattern as assaultive and coercive behavior, including physical, sexual, and psychological attacks, as well as economic coercion that adults or adolescents use against their intimate partners. ಗ್ಯಾನ್ಲಿಯ ಪ್ರಕಾರ ಕೌಟುಂಬಿಕ ಹಿಂಸೆಯು ವಯಸ್ಕರು ಅಥವಾ ಹದಿಹರೆಯದವರು ತಮ್ಮ ಆಪ್ತ ಪಾಲುದಾರರ ವಿರುದ್ಧ ಬಳಸುವ ದೈಹಿಕ, ಲೈಂಗಿಕ ಮತ್ತು ಮಾನಸಿಕ ದಾಳಿಗಳು ಅಥವಾ ಆರ್ಥಿಕ ಬಲಾತ್ಕಾರ ಸೇರಿದಂತೆ ಆಕ್ರಮಣಾತ್ಮಕ ಮತ್ತು ಬಲವಂತದ ನಡವಳಿಕೆಯ ಒಂದು ಮಾದರಿಯಾಗಿದೆ. ಇಲ್ಲಿ ಗ್ಯಾನ್ಲಿ ಅವರು ಹೇಳೋ ಪ್ರಕಾರ ಇದೊಂದು ಹಿಂಸಾತ್ಮಕವಾಗಿರುವಂತಹ ಕ್ರಿಯೆ. ಇಲ್ಲಿಯ ಪಾಲುದಾರರ ವಿರುದ್ಧ ಅವರು ದೈಹಿಕ, ಲೈಂಗಿಕ ಮತ್ತು ಮಾನಸಿಕವಾಗಿ ದಾಳಿಯನ್ನ ಮಾಡ್ತಾರೆ. ಹಾಗೆ ಆರ್ಥಿಕವಾಗಿನೂ ಕೂಡ ಆಕ್ರಮಣವನ್ನ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಕಂಡು ಬಂದಿದೆ. ಆಕ್ಸ್ಫರ್ಡ್ ಅಡ್ವಾನ್ಸ್ಡ್ ಲರ್ನರ್ಸ್ ಡಿಕ್ಷನರಿಯ ಪ್ರಕಾರ ಕೌಟುಂಬಿಕ ಹಿಂಸೆಯು ಮನೆಯಲ್ಲಿ ವಿಶೇಷವಾಗಿ ಗಂಡ ಹೆಂಡತಿ ನಡುವೆ, ಕುಟುಂಬ ಸದಸ್ಯರ ನಡುವೆ ನಡೆಯುವ ಕ್ರಿಯೆಯಾಗಿದೆ. According to Oxford Advanced Learners Dictionary, domestic violence is an act that takes place between the family members at home, especially between the husband and wife. Here we can see that domestic violence can take place between the family members at home, especially by the husband, between husband and wife. Domestic violence is an act that takes place between the family members at home, especially between the husband and wife. When only husband and wife are there, then
The domestic violence can also takes place when there are many members also, even the domestic violence can takes place. But anything that is taken place within the family by family members is known as domestic violence. Oxford ಅಡ್ವಾನ್ಸ್ ಲರ್ನರ್ಸ್ ಡಿಕ್ಷನರಿಯ ಪ್ರಕಾರ ಕೌಟುಂಬಿಕ ಹಿಂಸೆ ಮನೆಯಲ್ಲಿ ವಿಶೇಷವಾಗಿ ಗಂಡ ಹೆಂಡತಿಯ ನಡುವೆ, ಇಲ್ಲಿ ಕೌಟುಂಬಿಕ ಹಿಂಸೆ ಅನ್ನುವಂಥದ್ದು ಹೆಚ್ಚಾಗಿ ದಾಖಲೆಯಾಗಿರುವಂಥದ್ದು ಗಂಡ ಹೆಂಡತಿಯ ನಡುವೆ ನಡೆಯುವಂತಹ ಹಿಂಸೆಯಾಗಿದೆ, ಕುಟುಂಬದ ಸದಸ್ಯರ ನಡುವೆ ನಡೆಯುವ ಕ್ರಿಯೆಯಾಗಿದೆ. ಪ್ರಮುಖವಾಗಿ ಗಂಡ ಹೆಂಡತಿಯ ನಡುವೆ, ತದನಂತರದಲ್ಲಿ ಕುಟುಂಬದ ಸದಸ್ಯರ ನಡುವೆ ನಡೆಯುವಂತಹ ಒಂದು ಕ್ರಿಯೆಯಾಗಿ ಇದು ಕಂಡು ಬರುತ್ತದೆ. ಮಹಿಳೆಯರ ವಿರುದ್ಧ ಕೌಟುಂಬಿಕ ಹಿಂಸೆ ಎಂದರೆ ಮಹಿಳೆಯರನ್ನು ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಮನೆಯ 4 ಗೋಡೆಗಳ ಒಳಗೆ ಗಾಯಗೊಳಿಸುವ ಅಥವಾ ನೋಯಿಸುವ ಸಾಮರ್ಥ್ಯವನ್ನು ಹೊಂದಿರುವ ಯಾವುದೇ ಕೃತ್ಯ ಅಥವಾ ನಡವಳಿಕೆ ಸಾಮಾನ್ಯವಾಗಿ ಅಪರಿಚಿತರು ಮಾಡುವುದಿಲ್ಲ. ಇಲ್ಲಿ ಮಹಿಳೆಯರ ಮೇಲಿನ ಕೌಟುಂಬಿಕ ಹಿಂಸೆ ಅಂದ್ರೆ ಮಹಿಳೆಯನ್ನು ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ, ಆರ್ಥಿಕವಾಗಿ 4 ಗೋಡೆಗಳ ಒಳಗೆ ನೋಯಿಸುವ ಅಥವಾ ಗಾಯಗೊಳಿಸುವ ಸಾಮರ್ಥ್ಯವನ್ನ ಹೊಂದಿರುವಂತಹ ಕೃತ್ಯ ಆಗಿದೆ ಅಥವಾ ನಡವಳಿಕೆಯಾಗಿದೆ. ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಬೇಕಾಗಿರೋದು ಏನಂತ ಹೇಳಿದ್ರೆ, ಮಹಿಳೆ ಮೇಲಿನ ಕೌಟುಂಬಿಕ ಹಿಂಸೆ ದೈಹಿಕವಾಗಿ ಅವಳಿಗೆ ನೋಯಿಸೋದಾಗಿರ್ಬೋದು, ಒಡೆಯೋದಾಗಿರ್ಬೋದು, ಆಕೆಗೆ ಅಪಮಾನ ಮಾಡೋದಾಗಿರ್ಬೋದು, ಮಾನಸಿಕವಾಗಿ ತೊಂದರೆ ಕೊಡೋದಾಗಿರ್ಬೋದು, ಮಾನಸಿಕವಾಗಿ ಹಿಂಸಿಸೋದಾಗಿರ್ಬೋದು, ಸಾಮಾಜಿಕವಾಗಿ ಹಿಂಸೆಯನ್ನ ನೀಡೋದಾಗಿರ್ಬೋದು, ಇದು ಎಲ್ಲವೂ ಕೂಡ 4 ಗೋಡೆಗಳ ಮಧ್ಯದಲ್ಲಿ ನಡೆಯುವಂಥದ್ದು. ಗಾಯಗೊಳಿಸುವ ರೂಪದಲ್ಲಾಗಿರ್ಬೋದು ಅಥವಾ ನೋಯಿಸುವ ರೂಪದಲ್ಲಾಗಿರ್ಬೋದು, ಹೀಗೆ ನಡೆಯುವಂತ ಒಂದು ಕೃತ್ಯ ಆಗಿದೆ. ಮತ್ತೆ ಇಲ್ಲಿ ಮುಖ್ಯವಾಗಿ ಸಾಮಾನ್ಯವಾಗಿ ಇದು ಅಪರಿಚಿತರು ಮಾಡುವುದಿಲ್ಲ. ಇಲ್ಲಿ ಗಮನಿಸಬೇಕಾದಂತ ವಿಷಯ, ಇದನ್ನ ಚಿರಪರಿಚಿತರೆ ಮಾಡುವಂತ ಒಂದು ಕೃತ್ಯ ಆಗಿದೆ ಅಂತ ಇಲ್ಲಿ ತಿಳಿಬಹುದು. ಡೊಮೆಸ್ಟಿಕ್ ವೈಲೆನ್ಸ್ against women means any act or conduct which has potential to injure or hurt women physically, mentally, emotionally, socially, and also spiritually within the 4 walls of house. However, such an act or conduct is done usually not by stranger. This reveals the fact that the violence undergone by women is not by the strangers but by the family members who she is staying along with them. Here it can be, the injury can be in the form of, or the violence can be in the form of hurt or injury physically, mentally, emotionally, socially, and spiritually within the 4 walls of the house. ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರ ರಕ್ಷಣಾ ಕಾಯ್ದೆ 2005 ಈ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸುತ್ತದೆ. The Protection of Women from Domestic Violence Act of 2005 defines the concept of domestic violence as any act, omission or commission or conduct of the respondent shall constitute domestic violence in case it. ಇಲ್ಲಿ ಈ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸುತ್ತದೆ, ಪ್ರತಿವಾದಿಯ ಯಾವುದೇ ಕೃತ್ಯ, ಲೋಪ ಅಥವಾ ಆಯೋಗ ಅಥವಾ ನಡವಳಿಕೆಯು ಒಂದು ವೇಳೆ ಕೌಟುಂಬಿಕ ಹಿಂಸೆಯನ್ನು ರೂಪಿಸುತ್ತದೆ ಎಂದಾದರೆ ಈ ಎಲ್ಲ ಅಂಶಗಳನ್ನ ಒಳಗೊಂಡಿರ್ಬೇಕು ಅಂತ ಇದು ಇಲ್ಲಿ ತಿಳಿಸುತ್ತೆ. ಮೊದಲನೇದಾಗಿ, ನೊಂದ ವ್ಯಕ್ತಿಯ ಆರೋಗ್ಯ, ಸುರಕ್ಷತೆ, ಜೀವ, ಅಂಗ ಅಥವಾ ಯೋಗಕ್ಷೇಮಕ್ಕೆ ಹಾನಿ ಅಥವಾ ಅಪಾಯವನ್ನುಂಟು ಮಾಡುವುದು, ಅದು ಮಾನಸಿಕ ಅಥವಾ ದೈಹಿಕವಾಗಿರಲಿ ಅಥವಾ ಹಾಗೆ ಮಾಡಲು ಒಲವು ತೋರುತ್ತದೆ, ಮತ್ತು ದೈಹಿಕ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ, ಮೌಖಿಕ ಮತ್ತು ಭಾವನಾತ್ಮಕ ನಿಂದನೆ ಮತ್ತು ಆರ್ಥಿಕ ದುರುಪಯೋಗಗಳನ್ನು ಒಳಗೊಂಡಿರುತ್ತದೆ. ಇಲ್ಲಿ ಕೌಟುಂಬಿಕ ಹಿಂಸೆಯಲ್ಲಿ ಅನೇಕ ಅಂಶಗಳನ್ನು ಒಳಗೊಂಡಿರುತ್ತದೆ ಅನ್ನುವಂಥದನ್ನ ಇಲ್ಲಿ ಈ ಕಾಯ್ದೆಯಡಿ ತಿಳಿಸಲಾಗಿದೆ. ಆ ಹಿಂಸೆಗಳು ದೈಹಿಕ ಅಥವಾ ಮಾನಸಿಕ ಅಥವಾ ದೌರ್ಜನ್ಯದ ರೂಪದಲ್ಲಾಗಿರ್ಬೋದು, ದೈಹಿಕ ದೌರ್ಜನ್ಯ ಆಗಿರ್ಬೋದು, ಲೈಂಗಿಕ ದೌರ್ಜನ್ಯ ಆಗಿರ್ಬೋದು, ಅಥವಾ ಮೌಖಿಕ ಅಂತ ಹೇಳಿದ್ರೆ ಬರೀ ಬೈಯೋದ್ರ ಮೂಲಕವಾಗಿರ್ಬೋದು, ನಿಂದಿಸೋದಾಗಿರ್ಬೋದು, ಭಾವನಾತ್ಮಕ ಅಂತ ಹೇಳಿದ್ರೆ ಮನಸ್ಸಿಗೆ ನೋವನ್ನ ಉಂಟು ಮಾಡುವಂತ ರೀತಿಯಲ್ಲಿ ದುರುಪಯೋಗವನ್ನ ಪಡಿಸ್ಕೊಳ್ಳುವಂತದನ್ನ ಇದು ಒಳಗೊಂಡಿದೆ. ಹಾಗೆ ಯಾವುದೇ ವರದಕ್ಷಿಣೆ ಅಥವಾ ಇತರೆ
ಆಸ್ತಿ ಅಥವಾ ಮೌಲ್ಯಯುತ ಭದ್ರತೆಗಾಗಿ ಯಾವುದೇ ಕಾನೂನು ಬಾಹಿರ ಬೇಡಿಕೆಯನ್ನು ಪೂರೈಸಲು ಅವಳನ್ನು ಅಥವಾ ಅವಳಿಗೆ ಸಂಬಂಧಿಸಿದ ಯಾವುದೇ ವ್ಯಕ್ತಿಯನ್ನು ಒತ್ತಾಯಿಸಲು ನೊಂದ ವ್ಯಕ್ತಿಯನ್ನು ಕಿರುಕುಳ, ಹಾನಿ, ಗಾಯ ಅಥವಾ ಅಪಾಯಕ್ಕೆ ಸಿಲುಕಿಸುತ್ತದೆ. ಈ ಕಾಯ್ದೆಯ ಪ್ರಕಾರ ಯಾವುದೇ ವರದಕ್ಷಿಣೆ ಅಥವಾ ಇತರ ಆಸ್ತಿ ಅಥವಾ ಮೌಲ್ಯಯುತ ಭದ್ರತೆಗಾಗಿ ಯಾವುದೇ ಕಾನೂನು ಬಾಹಿರ ಬೇಡಿಕೆಯನ್ನು ಪೂರೈಸಲು, ಅಂದರೆ ಮಹಿಳೆಯನ್ನ ವರದಕ್ಷಿಣೆಗೋಸ್ಕರ ಅಥವಾ ಆಸ್ತಿಗೋಸ್ಕರ ಅಥವಾ ಮೌಲ್ಯಯುತ ಭದ್ರತೆಗೋಸ್ಕರ ಯಾವುದಾದರೂ ಕಾನೂನು ಬಾಹಿರ, ಕಾನೂನನ್ನ ಹೊರತುಪಡಿಸಿ ಕಾನೂನಿಗೆ ವಿರುದ್ಧವಾಗಿ ಬೇಡಿಕೆಯನ್ನ ಇಟ್ಟು ಮಹಿಳೆಯನ್ನ ಒತ್ತಾಯಿಸಿ ಈ ಎಲ್ಲವನ್ನು ನೀನು ತರಬೇಕು ಅಂತ ಒತ್ತಾಯಿಸುವ ಪ್ರಕರಣಗಳು, ಇದರ ಹಿನ್ನೆಲೆಯಲ್ಲಿ ಆಕೆಗೆ ಕಿರುಕುಳವನ್ನ ನೀಡುವಂಥದ್ದು, ಹಾನಿ ಮಾಡುವಂಥದ್ದು, ಗಾಯಗೊಳಿಸುವಂಥದ್ದು, ಕೆಲವೊಮ್ಮೆ ಸಾಯಿಸುವಂತಹ ಪ್ರಕರಣಗಳು ಕೂಡ ಇದರಲ್ಲಿ ಕಂಡು ಬಂದಿದೆ. ಇವುಗಳನ್ನ ಇದು ಒಳಗೊಳ್ಳುತ್ತದೆ ಅಂತ ಈ ಕಾಯ್ದೆ ತಿಳಿಸುತ್ತದೆ. ಕಲಮು ಎ ಮತ್ತು ಕಲಮು ಬಿ ನಲ್ಲಿ ಉಲ್ಲೇಖಿಸಲಾದ ಯಾವುದೇ ನಡವಳಿಕೆಯಿಂದ ಬಾಧಿತ ವ್ಯಕ್ತಿ ಅಥವಾ ಅವಳಿಗೆ ಸಂಬಂಧಿಸಿದ ಯಾವುದೇ ವ್ಯಕ್ತಿಯನ್ನು ಬೆದರಿಸುವ ಪರಿಣಾಮವನ್ನು ಹೊಂದಿದೆ. ಇಲ್ಲಿ ದೌರ್ಜನ್ಯಕ್ಕೆ ಒಳಗಾಗುವಂತಹ ಮಹಿಳೆ ಮಾತ್ರನೇ ಹಿಂಸೆಯನ್ನ ಅನುಭವಿಸಿದಿಲ್ಲ, ಆ ಮಹಿಳೆಯ ಸಂಬಂಧಿಕರು ಕೂಡ ಇಲ್ಲಿ ಹಿಂಸೆಗೆ ಒಳಗಾಗ್ತಾರೆ. ಅವರನ್ನು ಕೂಡ ಬೆದರಿಸಬಾರದು ಅಂತ ಇಲ್ಲಿ ಈ ಕಾಯ್ದೆಯಲ್ಲಿ ತಿಳಿಯಲಾಗಿದೆ. ಇಲ್ಲದಿದ್ದರೆ ನೊಂದ ವ್ಯಕ್ತಿಗೆ ದೈಹಿಕ ಅಥವಾ ಮಾನಸಿಕವಾಗಿ ಗಾಯಗೊಳಿಸುತ್ತದೆ ಅಥವಾ ಹಾನಿ ಉಂಟು ಮಾಡುತ್ತದೆ. ಇಲ್ಲ ಅಂತ ಹೇಳಿದ್ರೆ ಮಹಿಳೆಗೆ ದೈಹಿಕವಾಗಿ, ಮಾನಸಿಕವಾಗಿ ಗಾಯಗೊಳಿಸುತ್ತದೆ ಮತ್ತೆ ಹಾನಿಯನ್ನು ಇದು ಉಂಟು ಮಾಡುತ್ತದೆ ಎಂದು ತಿಳಿಸಿದ್ದಾರೆ. ಅಕಾರ್ಡಿಂಗ್ ಟು ದಿಸ್ ಆಕ್ಟ್, ಎನಿ ಆಕ್ಟ್ which harms or injures or endangers the health, safety, life, limb or well-being, whether mental or physical, of the aggrieved person or tends to do so, and includes causing physical abuse, sexual abuse, verbal and emotional abuse, and economic abuse. According to the act, it includes the women who undergoes the physical, sexual, verbal, emotional abuse and also economical abuse will be harmed or injured or endangered, who will not be having a safe life and who is undergoing a mental and physical torture from the person. Secondly, harasses, harms, injures or endangers the aggrieved person to coerce her or any other person related to her to meet any unlawful demand for any dowry or other property or valuable security. The act also says that no one, act also says that any person who are related to women should also not be tortured to get the property, dowry or valuable security. Thirdly, has the effect of threatening the aggrieved person or any person related to her by any conduct mentioned in clause A or B. ಕಲಮು ಎ ಮತ್ತು ಬಿ ಗೆ ಸಂಬಂಧಿಸಿದಂತೆ ಯಾವುದೇ ವ್ಯಕ್ತಿಯನ್ನ ಬಲವಂತಗೊಳಿಸದೆ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ವರದಕ್ಷಿಣೆಗೆ ಸಂಬಂಧಪಟ್ಟ ಹಾಗೆ ಬೆಲೆ ಬಾಳುವಂತಹ ವಸ್ತುಗಳನ್ನ ತರುವುದಕ್ಕೆ ಮಹಿಳೆಗೆ ಸಂಬಂಧಿಸಿದಂತಹ ವ್ಯಕ್ತಿಗಳಿಗೂ ಕೂಡ ಇಲ್ಲಿ ಹಿಂಸೆಯನ್ನ ನೀಡಬಾರ್ದು ಅಂತ ಇಲ್ಲಿ ತಿಳಿಸ್ತಾ ಇದೆ. ಅದರ್ವೈಸ್ ಇಂಜುರೀಸ್ ಆರ್ ಕಾಸಸ್ ಹಾರ್ಮ್ ವೆದರ್ ಫಿಸಿಕಲ್ ಆರ್ ಮೆಂಟಲ್ ಟು ದ ಅಗ್ರೆಡ್ ಪರ್ಸನ್. ಒಂದು ವೇಳೆ ಏನಾದ್ರೂ ಮಹಿಳೆಗೆ ಸಂಬಂಧಿಸಿದಂತ ವ್ಯಕ್ತಿಗಳಿಗೆ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಹಿಂಸೆಯನ್ನ ನೀಡುತ್ತಿದ್ದರೂ ಕೂಡ ಅದು ಒಂದು ಅಪರಾಧವಾಗಿ ಇಲ್ಲಿ ಕಂಡು ಬರುತ್ತೆ ಅಂತ ಈ ಕಾಯ್ದೆಯಲ್ಲಿ ವಿವರಿಸಲಾಗಿದೆ. ಕೌಟುಂಬಿಕ ಹಿಂಸೆಯು ಭಾರತದಲ್ಲಿ ಆಳವಾಗಿ ಬೇರೂರಿದೆ ಮತ್ತು ವ್ಯಾಪಕವಾಗಿ ಪ್ರಚಲಿತದಲ್ಲಿದೆ. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ 2019 ಬಹುಮತ ಹೆಚ್ಚಾಗಿ 30.9% ಎಂದು ವರದಿ ಮಾಡಿದೆ. ಮಹಿಳೆಯರ ವಿರುದ್ಧದ ಅಪರಾಧಗಳ ಅಡಿಯಲ್ಲಿ ಎಲ್ಲ 4.5 ಲಕ್ಷ ಪ್ರಕರಣಗಳಲ್ಲಿ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 498A ಅಡಿಯಲ್ಲಿ ದಾಖಲಿಸಲಾಗಿದೆ. ಈ ವಿಭಾಗದಲ್ಲಿ ಗಂಡ ಅಥವಾ ಅವನ ಸಂಬಂಧಿಕರ ಕ್ರೌರ್ಯದ ಬಗ್ಗೆ ತಿಳಿಸುತ್ತದೆ. ಡೊಮೆಸ್ಟಿಕ್ ವೈಲೆನ್ಸ್ ಇಸ್ ಡೀಪ್ಲಿ ಎಂಟ್ರೆನ್ಸ್ಡ್ ಅಂಡ್ ವೈಡ್ಲಿ ಪ್ರಿವೆಲೆಂಟ್ ಇನ್ ಇಂಡಿಯಾ. The National Crime Record Bureau 2019 reports that a majority, that is 30.9% of all the 4.5 lakh cases in the crimes against women are registered under section 498A
of the Indian Penal Code. The section deals with cruelty by husband or his relatives. IPC section ನ 498 ಅಡಿಯಲ್ಲಿ ಈ ಡೊಮೆಸ್ಟಿಕ್ ವೈಲೆನ್ಸ್ ಅಥವಾ ಕೌಟುಂಬಿಕ ಹಿಂಸೆಯ ದೌರ್ಜನ್ಯವನ್ನ ದಾಖಲಿಸಲಾಗಿದೆ ಅಥವಾ ದಾಖಲಿಸಬಹುದಾಗಿದೆ. ಇಲ್ಲಿ ಈ ವಿಭಾಗದಲ್ಲಿ ಗಂಡ ಅಥವಾ ಅವನ ಸಂಬಂಧಿಕರು ನೀಡುವಂತಹ ಕ್ರೌರ್ಯದ ಬಗ್ಗೆ ತಿಳಿಸಲಾಗಿದೆ. In this section, here the cruelty by husband or his relatives has been dealt. Next, let us discuss about the forms of domestic violence. ಕೌಟುಂಬಿಕ ಹಿಂಸೆಯ ರೂಪಗಳು ಯಾವ್ದ್ಯಾವ್ದು ಅನ್ನುವಂಥದ್ದನ್ನ ತಿಳಿದುಕೊಳ್ಳೋಣ. ಮೊದಲನೇದಾಗಿ ದೈಹಿಕ ಹಿಂಸೆ. ಇದು ಮಹಿಳೆಯರ ಮೇಲೆ ದೈಹಿಕ ಹಲ್ಲೆಗಳನ್ನ ಒಳಗೊಂಡಿದೆ. ಇದರಲ್ಲಿ ಕಪಾಳ ಮೋಕ್ಷ ಅಥವಾ ಕಪಾಳಕ್ಕೆ ಹೊಡೆಯುವುದು, ಹೆಂಡತಿಯನ್ನು ಹೊಡೆಯುವುದು, ಒದೆಯುವುದು, ತಳ್ಳುವುದು, ಸುಡುವುದು, ಗಾಯಗೊಳಿಸುವುದು, ಉಸಿರುಗಟ್ಟಿಸುವುದು ಇತ್ಯಾದಿಗಳು ಸೇರಿವೆ. ಒಬ್ಬರ ಚಲನವಲನಗಳನ್ನು ಮನೆಯ 4 ಗೋಡೆಗಳಿಗೆ ಮಾತ್ರ ಸೀಮಿತಗೊಳಿಸುವುದು. Here, physical violence includes physical assaults on women, which includes slapping, beating, wife battering, kicking, pushing, burning, causing injury, choking, etc. Confining one's movement to 4 walls of the house. ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಷಯ, ಕೌಟುಂಬಿಕ ಹಿಂಸೆಯ ಪ್ರಮುಖ ರೂಪಗಳಲ್ಲಿ ಕಂಡುಬರುವಂತಹ ಒಂದು ಪ್ರಕಾರ ಅಂತ ಹೇಳಿದ್ರೆ ದೈಹಿಕ ಹಿಂಸೆ. ಹೆಚ್ಚಾದ ಪ್ರಕರಣಗಳಲ್ಲಿ ದೈಹಿಕ ಹಿಂಸೆ ಸರ್ವೇ ಸಾಮಾನ್ಯವಾಗಿದೆ. ಇಲ್ಲಿ ದೈಹಿಕ ಹಿಂಸೆಯು ಯಾವ್ಯಾವ ರೀತಿಯಾಗಿ ಇರ್ಬೋದು ಅಂತ ಹೇಳಿದ್ರೆ ಕಪಾಳ ಮೋಕ್ಷ ಅಥವಾ ಕಪಾಳಕ್ಕೆ ಹೊಡೆಯುವಂಥದ್ದು, ಹೆಂಡತಿಯನ್ನು ಹೊಡೆಯುವಂಥದ್ದು, ಒದೆಯುವಂಥದ್ದು, ತಳ್ಳುವುದು, ಸುಡುವುದು, ಗಾಯಗೊಳಿಸುವುದು, ಉಸಿರುಗಟ್ಟಿಸುವುದು ಇತ್ಯಾದಿಗಳು ಸೇರಿವೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಇದು 4 ಗೋಡೆಗಳ ಒಳಗಡೆ ನಡೆಯುವಂತಹ ಕ್ರಿಯೆಯಾಗಿದೆ. ಇಲ್ಲಿ ಗಮನಿಸಬೇಕಾದಂತಹ ವಿಷಯ, ಮಹಿಳೆ ಮೇಲೆ ದೈಹಿಕ ಹಿಂಸೆ ನಡೆಯೋದಕ್ಕೆ ಕಾರಣಗಳು ಬೇರೆ ಏನ್ ಬೇಕಾದ್ರೂ ಆಗಿರ್ಬೋದು. ಆದ್ರೆ ಇಲ್ಲಿ ಅದರ ರೂಪಗಳು ಇಲ್ಲಿ ಬೇರೆ ಬೇರೆ ರೀತಿಯಾಗಿದ್ದಾವೆ. ಹೊಡೆಯೋದಂದ್ರೆ, ಸುಡೋದಂದ್ರೆ, ಗಾಯಗೊಳಿಸೋದಂದ್ರೆ ಇದೆಲ್ಲವೂ ಕೂಡ ದೈಹಿಕ ಹಿಂಸೆಯ ರೂಪದಲ್ಲಿ ನಾವು ಕಾಣಬಹುದು. Here, the physical assaults on women. Majority of the domestic violence against women includes physical assaults. It includes slapping, beating, wife battering, kicking, pushing, burning, causing injury or choking. Confining one's movements to 4 walls of the house only. Here, the violence takes place within the 4 walls of the family or 4 walls of the house. Second one, emotional abuse. It is gaining more recognition as a form of domestic violence. It includes harassment, constant criticism, mocking, humiliating, verbal abuse such as name calling, degradation and blaming, isolating, etc. ಭಾವನಾತ್ಮಕ ನಿಂದನೆ ಇದು ಕೌಟುಂಬಿಕ ಹಿಂಸೆಯ ಒಂದು ರೂಪವಾಗಿ ಹೆಚ್ಚು ಮನ್ನಣೆ ಪಡೆಯುತ್ತಿದೆ. ಕಿರುಕುಳ, ಅಪಹಾಸ್ಯ, ಅವಮಾನ, ಹೆಸರು ಕರೆಯುವಿಕೆ, ಅವನತಿ ಮತ್ತು ದೂಷಿಸುವುದು, ಪ್ರತ್ಯೇಕಿಸುವುದು ಮುಂತಾದ ಮೌಖಿಕ ನಿಂದನೆಗಳ ಬಗ್ಗೆ ನಿರಂತರ ಟೀಕೆಗಳು ಇದರಲ್ಲಿ ಸೇರಿವೆ. ಭಾವನಾತ್ಮಕವಾಗಿ ಬರೀ ದೈಹಿಕ ಹಿಂಸೆ ಮಾತ್ರ ಅಲ್ಲ, ಭಾವನೆಗಳಿಗೂ ಕೂಡ ನಾವು ಹಿಂಸೆಯನ್ನ ನೀಡಬಹುದು ಅನ್ನುವಂಥದ್ದನ್ನ ಇಲ್ಲಿ ತಿಳ್ಕೋಬಹುದಾಗಿದೆ. ಕೌಟುಂಬಿಕ ಹಿಂಸೆಯಲ್ಲಿ ಕಂಡುಬರುವ ಒಂದು ಪ್ರಮುಖ ಪ್ರಕಾರವಾಗಿ ಇದನ್ನ ನಾವು ಕಾಣ್ಬೋದು. ಕಿರುಕುಳ ನೀಡುವಂಥದ್ದು, ಅಪಹಾಸ್ಯ ಮಾಡುವಂಥದ್ದು, ವ್ಯಂಗ್ಯ ಮಾಡುವಂಥದ್ದು, ಅವಮಾನಗೊಳಿಸುವಂಥದ್ದು, ಹೆಸರು ಕರೆಯುವಂಥದ್ದು, ಬೇರೆ ಬೇರೆ ಹೆಸರಿನಿಂದ ನಾನಾ ರೀತಿಯ ಹೆಸರುಗಳಿಂದ ಕರೆಯುವಂಥದ್ದು, ಅವಳ ಅವನತಿಗೆ ಕಾರಣವಾಗುವಂಥದ್ದು, ಅವಳನ್ನು ದೂಷಿಸುವಂಥದ್ದು, ತಾನು ಮಾಡದೇ ಇರೋ ಅಪರಾಧಗಳಿಗೆ, ಕೃತ್ಯಗಳಿಗೆ ಅವಳನ್ನ ದೂಷಿಸುವಂಥದ್ದು, ಪ್ರತ್ಯೇಕಿಸುವುದು, ಬೇರೆ ಮಾಡುವಂಥದ್ದು, ಇವೆಲ್ಲವೂ ಕೂಡ ಮೌಖಿಕವಾಗಿ ಅವಳಿಗೆ ನಿಂದನೆಯನ್ನ ಉಂಟು ಮಾಡುತ್ತದೆ ಅಂತ ಇಲ್ಲಿ ನಾವು ತಿಳ್ಕೊಬಹುದಾಗಿದೆ. ಲೈಂಗಿಕ ಹಿಂಸೆ ಇದು ಲೈಂಗಿಕ ಅಥವಾ ಸಂತಾನೋತ್ಪತ್ತಿ, ಬಲಾತ್ಕಾರ ಮತ್ತು ವೈವಾಹಿಕ ಅತ್ಯಾಚಾರವನ್ನು ಒಳಗೊಂಡ ಕೌಟುಂಬಿಕ ಹಿಂಸೆಯ ಒಂದು ರೂಪವಾಗಿದೆ. ಲೈಂಗಿಕ ದೌರ್ಜನ್ಯವು ಸಂತಾನೋತ್ಪತ್ತಿ ಹಕ್ಕುಗಳನ್ನು ಮಿತಿಗೊಳಿಸುವ ನಡವಳಿಕೆಯನ್ನು ಸಹ ಒಳಗೊಂಡಿದೆ. ಉದಾಹರಣೆಗೆ ಗರ್ಭ ನಿರೋಧಕ ವಿಧಾನಗಳ ಬಳಕೆಯನ್ನು ತಡೆಯುವುದು ಮತ್ತು ಗರ್ಭಪಾತವನ್ನು ಒತ್ತಾಯಿಸುವುದು. Sexual violence, enforcing the partner for sexual acts, especially with such acts are unwanted or declined by the other partner. For example, it can be marital rape. ಇಲ್ಲಿ ಲೈಂಗಿಕ ಹಿಂಸೆ ಅನ್ನುವಂಥದ್ದು ವೈವಾಹಿಕ ಅತ್ಯಾಚಾರಗಳನ್ನು ಕೂಡ ಒಳಗೊಂಡಿದೆ. ಕೆಲವೊಮ್ಮೆ ಲೈಂಗಿಕ ಕ್ರಿಯೆ ಅಥವಾ ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಇಬ್ಬರು ಕೂಡ ಸಮ್ಮತಿಯನ್ನ
ನೀಡಬೇಕಾಗುತ್ತದೆ. ಯಾವಾಗ ಒಬ್ಬರು ಒಪ್ಪಿಗೆಯನ್ನ ಕೊಟ್ಟು ಇನ್ನೊಬ್ಬರು ಒಪ್ಪದೇ ಇದ್ದಂತ ಸಂದರ್ಭದಲ್ಲಿ ವೈವಾಹಿಕ ಅತ್ಯಾಚಾರಗಳನ್ನುವಂಥದ್ದು ನಡೆಯುತ್ತದೆ. ಮತ್ತೆ ಈ ಕೌಟುಂಬಿಕ ಹಿಂಸೆಯಲ್ಲಿ ಲೈಂಗಿಕ ದೌರ್ಜನ್ಯವು ಸಂತಾನೋತ್ಪತ್ತಿ ಹಕ್ಕುಗಳನ್ನು ಮಿತಿಗೊಳಿಸುವ ನಡವಳಿಕೆಯನ್ನು, ಇಲ್ಲಿ ಮಹಿಳೆಗೆ ಸಂತಾನವನ್ನು ಪಡ್ಕೊಳ್ಳೋದಿಕ್ಕೆ ಇಷ್ಟ ಇದೆಯೋ ಇಲ್ವೋ ಅಂತ ಅವಳ ಅಭಿಪ್ರಾಯಗಳನ್ನ ಕೇಳುವಷ್ಟು ಸ್ವತಂತ್ರ ಅನ್ನುವಂಥದ್ದು ಅವಳಿಗೆ ನೀಡಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಗರ್ಭ ನಿರೋಧಕ ವಿಧಾನಗಳನ್ನು ಕೂಡ ಬಳಕೆ ಮಾಡುವಷ್ಟು ಸ್ವತಂತ್ರವನ್ನು ಅವಳಿಗೆ ಕೊಡದೆ ಆಕೆಯನ್ನು ತಡೆದು, ಒಂದು ವೇಳೆ ಆಕೆ ಏನಾದ್ರೂ ಗರ್ಭವತಿ ಆದಂತ ಸಂದರ್ಭದಲ್ಲಿ ಗರ್ಭಪಾತವನ್ನು ಮಾಡಿಸುವಷ್ಟರ ಮಟ್ಟಿಗೆ ಇಲ್ಲಿ ಲೈಂಗಿಕ ಹಿಂಸೆ ಅನ್ನುವಂಥದ್ದು ಕಂಡು ಬರುತ್ತದೆ. 4ನೇದಾಗಿ ಆರ್ಥಿಕ ಹಿಂಸೆ. ಇದು ಬಲಿಪಶುವನ್ನು ನಿಂದಿಸುವವನ ಮೇಲೆ ಆರ್ಥಿಕವಾಗಿ ಅವಲಂಬಿತವಾಗಿರಲು ಪ್ರಯತ್ನಿಸುವುದನ್ನು ಒಳಗೊಂಡಿರುತ್ತದೆ ಅಥವಾ ಪ್ರಯತ್ನಿಸುವುದು. ಉದಾಹರಣೆಗೆ, ಆಪ್ತ ಸಂಗಾತಿ ಕೆಲಸ ಪಡೆಯುವುದನ್ನು ತಡೆಯುವುದು ಅಥವಾ ನಿಷೇಧಿಸುವುದು. ಅಪರಾಧಿಗಳು ಕುಟುಂಬದ ಎಲ್ಲಾ ಸಂಪನ್ಮೂಲಗಳು, ಸಮಯ, ಸಾರಿಗೆ, ಆಹಾರ, ಬಟ್ಟೆ, ಆಶ್ರಯ, ವಿಮೆ, ಹಣ ಇತ್ಯಾದಿಗಳನ್ನು ನಿಯಂತ್ರಿಸುವ ಮೂಲಕ ಬಲಿಪಶುವನ್ನು ನಿಯಂತ್ರಿಸಲು ಪ್ರಯತ್ನಿಸಬಹುದು. ಎಕನಾಮಿಕ್ ವೈಲೆನ್ಸ್ ಇನ್ವಾಲ್ವ್ಸ್ ಆರ್ ಅಟೆಂಪ್ಟಿಂಗ್ ಆಫ್ ಮೇಕಿಂಗ್ ದ ವಿಕ್ಟಿಮ್ ಫೈನಾನ್ಷಿಯಲಿ ಡಿಪೆಂಡೆಂಟ್ ಆನ್ ದ ಅಬ್ಯೂಸರ್. ಫಾರ್ ಎಕ್ಸಾಂಪಲ್, ಪ್ರಿವೆಂಟಿಂಗ್ ಆರ್ ಫಾರ್ಬಿಡಿಂಗ್ ಆನ್ ಇಂಟಿಮೇಟ್ ಪಾರ್ಟ್ನರ್ ಫ್ರಮ್ ಗೆಟ್ಟಿಂಗ್ ಎಂಪ್ಲಾಯ್ಡ್. The perpetrators may try to control victim by controlling their access to all of the family resources such as time, transportation, food, clothing, shelter, insurance, money, etc. ಇಲ್ಲಿ ಆರ್ಥಿಕ ಹಿಂಸೆಯಲ್ಲಿ ಮಹಿಳೆಗೆ ದುಡಿಯೋದಕ್ಕೆ ಸ್ವತಂತ್ರವನ್ನು ಕೊಡದೆ ಅವಳಿಗೆ ಸಂಬಂಧಿಸಿದಂತ ಸಂಪನ್ಮೂಲಗಳ ಮೇಲೆ ಕುಟುಂಬದ ವ್ಯಕ್ತಿಗಳೇ ಹಿಡಿತವನ್ನ ಸಾಧಿಸುವಂಥದ್ದು, ಕಸಿದುಕೊಳ್ಳುವಂಥದ್ದು, ಅವಳ ಸ್ವತಂತ್ರವನ್ನ ಕಸಿದುಕೊಳ್ಳುವಂಥದ್ದು. ಅಪರಾಧಿಗಳು ಕುಟುಂಬದ ಎಲ್ಲಾ ಸಂಪನ್ಮೂಲಗಳನ್ನ ನಿಯಂತ್ರಿಸಲು ಪ್ರಯತ್ನಿಸುತ್ತಾರೆ. ಉದಾಹರಣೆಗೆ, ಅವಳಿಗೆ ಸಮಯವನ್ನ ನೀಡದೇ ಇರುವಂಥದ್ದು, ಅವಳ ಸಂಪನ್ಮೂಲಗಳನ್ನ ಕಬಳಿಸುವಂಥದ್ದು, ಅವಳಿಗೆ ಓಡಾಡೋದಕ್ಕೆ ಸಾರಿಗೆ ವ್ಯವಸ್ಥೆಯನ್ನ ನೀಡದೇ ಇರುವಂಥದ್ದು, ಹೆಚ್ಚಾಗಿ ಆಕೆಯನ್ನ ಆರ್ಥಿಕವಾಗಿ ಸ್ವತಂತ್ರಳನ್ನಾಗಿಸುವ ಬದಲಿಗೆ ಅವಳನ್ನು ಹಿಂಸಿಸುವಂಥದ್ದು, ಆಶ್ರಯನ್ನ ನೀಡದೇ ಇರುವಂಥದ್ದು, ವಿಮೆ, ಹಣ ಇತ್ಯಾದಿಗಳನ್ನ ತಮ್ಮ ಸುಪರ್ದಿಯಲ್ಲಿ ಅಂದ್ರೆ ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡು ಬಲಿಪಶುವನ್ನ ನಿಯಂತ್ರಿಸಲು ಪ್ರಯತ್ನಿಸುತ್ತಾರೆ. ಆಕೆಯ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳುವಂಥದನ್ನ ನಾವಿಲ್ಲಿ ಕಾಣ್ಬೋದಾಗಿದೆ. ನೆಕ್ಸ್ಟ್, ಮಹಿಳೆಯರ ಮೇಲಿನ ಕೌಟುಂಬಿಕ ಹಿಂಸೆಯ ಪ್ರಮುಖ ವಿಧಗಳು. ಇಷ್ಟೊತ್ತು ನಾವು ಕೌಟುಂಬಿಕ ಹಿಂಸೆ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ, ಅದು ಯಾವ್ಯಾವ ರೀತಿಯಾಗಿ ಕಂಡು ಬರುತ್ತೆ ಅನ್ನುವಂಥದ್ದನ್ನ ತಿಳ್ಕೊಂಡಿದೀವಿ. ಭಾರತದಲ್ಲಿ ಅದು IPC ಸೆಕ್ಷನ್ ನ ಅಡಿಯಲ್ಲಿ ಯಾವ ರೀತಿಯಾಗಿ ಕಂಡು ಬರುತ್ತದೆ, ಯಾವುದನ್ನ ನಾವು ಕೌಟುಂಬಿಕ ಹಿಂಸೆ ಎಂದು ಪರಿಗಣಿಸಬಹುದು ಎನ್ನುವಂಥದ್ದೆಲ್ಲವನ್ನೂ ಕೂಡ ತಿಳ್ಕೊಂಡಿದೀವಿ. ಇಲ್ಲಿ ಪ್ರಮುಖವಾಗಿ ಕಂಡುಬರುವ ಕೌಟುಂಬಿಕ ಹಿಂಸೆಯ ಪ್ರಕಾರಗಳು ಯಾವುವು ಎಂದರೆ, ಹೆಂಡತಿಯನ್ನ ಹೊಡೆಯುವುದು, ವರದಕ್ಷಿಣೆ ಸಾವುಗಳು, ವಿಧವೆಯರ ವಿರುದ್ಧ ಹಿಂಸೆ. Important types of domestic violence against women. In this session, before we have discussed about the meaning of domestic violence against women, what are the forms of domestic violence against women, and what are the IPC section which are related to the domestic violence against women. Now it is important. Now we are going to discuss about what are the types of domestic violence against women. Firstly, we can see wife battery. Secondly, dowry deaths. Thirdly, violence against women. About this, in separate sessions, the classes will be taken. ಈ ಹೆಂಡತಿ ಹೊಡೆಯುವುದು, ವರದಕ್ಷಿಣೆ ಸಾವು, ವಿಧವೆಯ ವಿರುದ್ಧ ಹಿಂಸೆ ಇವೆಲ್ಲವೂ ಕೂಡ ಕೌಟುಂಬಿಕ ಹಿಂಸೆಯ ಪ್ರಕಾರಗಳಾಗಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ತರಗತಿಗಳಲ್ಲಿ ಅಥವಾ ಮುಂದಿನ ಸೆಷನ್ಗಳಲ್ಲಿ ಸಪರೇಟ್ ಆಗಿ ನಾವು ಇವುಗಳ ಬಗ್ಗೆ ಅಧ್ಯಯನವನ್ನ ಮಾಡ್ತೇವೆ. ಒಟ್ಟಾರೆಯಾಗಿ ಈ ಸೆಷನ್ ನಲ್ಲಿ ನಾವು ಕೌಟುಂಬಿಕ ಹಿಂಸೆ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ, ಮಹಿಳೆಯರ ಮೇಲಿನ ಕೌಟುಂಬಿಕ ಹಿಂಸೆ ಅಂದ್ರೆ ತಿಳ್ಕೊಂಡ್ವಿ, ಹಾಗೆ ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರ ರಕ್ಷಣೆ ಕಾಯ್ದೆ 2005ರ ಬಗ್ಗೆನೂ ಕೂಡ ನಾವು ತಿಳ್ಕೊಂಡ್ವಿ. ಹಾಗೆ ಕೌಟುಂಬಿಕ ಹಿಂಸೆಯ ವ್ಯಾಪ್ತಿಯನ್ನು ಕೂಡ ನಾವು ತಿಳ್ಕೊಂಡಿದೀವಿ, ಕೌಟುಂಬಿಕ ಹಿಂಸೆಯ ರೂಪಗಳನ್ನು ಕೂಡ ನಾವು ತಿಳ್ಕೊಂಡಿದೀವಿ, ಹಾಗೆ ಕೌಟುಂಬಿಕ ಹಿಂಸೆಯ ಪ್ರಮುಖ ವಿಧಾನಗಳು ಯಾವ್ದ್ಯಾವ್ದು ಅನ್ನೋದು ಕೂಡ ನಾವು ತಿಳ್ಕೊಂಡಿದ್ದೀವಿ. Thank you everyone.